Hello students, welcome back to my class. In today's class we are going to continue the 10th English lesson, that is the concert, part 2 presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾನು SSLC ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ 5ನೇ ಪಾಠ ದ ಕಾನ್ಸರ್ಟ್ ಅಂತ ಒಂದು ಪಾಠದ ಸಾರಾಂಶವನ್ನು ಕಲಿಯೋಣ. ಈಗಾಗಲೇ ಈ ಒಂದು ಪಾಠದ ಪಾರ್ಟ್ 1 ಭಾಗ ವಿಡಿಯೋನ ಮಾಡಿದ್ದೀನಿ. ಅದನ್ನು ಮೊದಲು ನೋಡಿ ಆನಂತರ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಪಾಠ ಸರಳವಾಗಿ ಅರ್ಥ ಆಗುತ್ತೆ. ಸೊ ಆ ಪಾರ್ಟ್ 1 ವಿಡಿಯೋನ ನೋಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ಮೊದಲು ಪಾರ್ಟ್ 1 ನೋಡಿ, ಆನಂತರ ಇವತ್ತು ಮಾಡ್ತಕ್ಕಂಥ ಪಾರ್ಟ್ 2 ವಿಡಿಯೋನ ನೋಡಿ, ಸರಿನಾ? ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗ ನೋಟಿಸ್ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇರೋದು ದಿ ಕಾನ್ಸರ್ಟ್ ಅಂತಕ್ಕಂಥ ಪಾಠ. ಬರೆದವರು ಶಾಂತಾ ರಾಮೇಶ್ವರ ರಾವ್ ಅವರು. ಸೊ ನಿನ್ನೆ ಅಂದರೆ ಪಾರ್ಟ್ 1ಅಲ್ಲಿ ಏನಾಯ್ತು ಅಂದರೆ ಸ್ಮಿತಾ ಏನು ಮಾಡ್ತಾಯಿದ್ರು, ಕಾನ್ಸರ್ಟ್ಗೆ ಹೋಗಿ ಒಪ್ಕೋತಾಳೆ, ತಂದೆಯವರು ಕೂಡ ಟಿಕೆಟನ್ನು ತರ್ತಾರೆ. ಸೊ ಇವತ್ತು ಅವರು ಪಾರ್ಟ್ 2ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಾನ್ಸರ್ಟ್ಗೆ ಹೋಗ್ತಾರೆ. ಪಂಡಿತ್ ರವಿಶಂಕರ್ ಅವರ ಕಾನ್ಸರ್ಟ್ ಇರುತ್ತೆ ಅಲ್ವಾ, ಷಣ್ಮುಖಾನಂದ ಆಡಿಟೋರಿಯಮಲ್ಲಿ. ಸೊ ಆ ಕಾನ್ಸರ್ಟ್ಗೆ ಅಟೆಂಡ್ ಆಗ್ತಾರೆ. ಏನಾಗುತ್ತೆ ಅನ್ನೋಂಥದ್ದು ಇವತ್ತಿನ ಒಂದು ವಿಡಿಯೋಲಿ ನೋಡೋಣ. ಸೊ ನಾವು ಯಾವ ಒಂದು ಪ್ಯಾರಾಗ್ರಾಫಿಗೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ಪ್ಯಾರಾಗ್ರಾಫ್ ನಂಬರ್ 9 ಸ್ಟಡಿ ಮಾಡಿದ್ದೀವಿ, ಹೌದಾ? ಇವತ್ತು ನಾವು ಪ್ಯಾರಾಗ್ರಾಫ್ ನಂಬರ್ 10 ಕಲಿಬೇಕು. ಎಸ್, ಸೊ ಪ್ಯಾರಾಗ್ರಾಫ್ ನಂಬರ್ 10 ನಾವು ಪಾಠವನ್ನು ಶುರು ಮಾಡೋಣ. ನಾನು 10 ಪ್ಯಾರಾಗ್ರಾಫನ್ನು ಓದ್ತೀನಿ ಈಗ. The next day, as Smita and his father were leaving for the concert, her brother smiled and said, "Enjoy yourself." Though the words came out in painful gasps, "Lucky you." ಸೊ ಈಗ ಇನ್ನೇನು ಕಾನ್ಸರ್ಟ್ಗೆ ಹೋಗಬೇಕು, ಸಂಗೀತ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಸ್ಮಿತಾ ಮತ್ತು ಅವ್ರ ತಂದೆಯವರು ಹೋಗ್ತಿರ್ತಾರೆ. ಸೊ ಕೊನೆ ಹೋಗೋ ಟೈಮಲ್ಲಿ ಆ ಹುಡುಗ ಏನು ಮಾಡ್ತಾರೆ, ಎಂಜಾಯ್ ಯುವರ್ ಸೆಲ್ಫ್ ಅಂತ ಅವಳನ್ನು ವಿಶ್ ಮಾಡ್ತಾನೆ. ದೌ ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗ್ಯಾಸ್ಪ್. ಆ ಹುಡುಗನ ಕೂಡ ಕಾನ್ಸರ್ಟನ್ನು ಅಟೆಂಡ್ ಆಗಬೇಕಂತ ತುಂಬಾ ಆಸೆ ಇತ್ತು. ಬಟ್ ಆತ ಹೋಗ್ತಕ್ಕಂಥ ಒಂದು ಕಂಡೀಷನ್ ಇರಲಿಲ್ಲ. ಅವನಿಗೆ ಕ್ಯಾನ್ಸರ್ ಆಗಿತ್ತಲ್ವ, ಸೊ ಆತನಿಗೆ ಆರಾಮಿರಲಿಲ್ಲ, ಹೀಗಾಗಿ ಹೋಗೋಕ್ಕಾಗಲಿಲ್ಲ. ತುಂಬಾ ದುಃಖ ಆಗ್ತಾಯಿತ್ತು, ನನಗೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಆದರೂ ಕೂಡ ಎಂಜಾಯ್ ಯುವರ್ ಸೆಲ್ಫ್ ಅಂತ ಅವರನ್ನು ವಿಶ್ ಮಾಡಿ ಕಳಿಸಿಬಿಡ್ತಾನೆ. ಸೊ ಈಗ ಸ್ಮಿತಾ ಮತ್ತು ಅವಳ ತಂದೆ ಕಾನ್ಸರ್ಟ್ಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದಿ ಗ್ಯಾಲರಿ. ಸೊ ಇಲ್ಲಿ ಗ್ಯಾಲರಿ ಅಂದರೆ ಏನು ತಿಳ್ಕೊಬೇಕು ನಾವು, ಸಂಗೀತದ ಒಂದು ಹಾಲ್ ಇರುತ್ತೆ ಅಲ್ಲ, ಫಂಕ್ಷನ್ ಹಾಲ್. ಸೊ ಫಂಕ್ಷನ್ ಹಾಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಮಿತಾ ಹರ್ಡ್ ಆ್ಯಸ್ ಇನ್ ಅ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ಸೊ ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಆ ಒಂದು ಸಂಗೀತಗಾರರನ್ನು ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತ ಮಾಡ್ತಾರೆ. Then the first notes came over the air and Smita felt as if the gates of enchantment was and wonder were opening. ಇನ್ನೇನು ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಸಂಗೀತದ ಒಂದು ನೋಟ್ಸ್ಗಳಿಗೆ ಅಂದರೆ ರಾಗಗಳಿಗೆ ತಾಳಗಳಿರುತ್ತಲ್ಲ, ಸೊ ಆ ಮ್ಯೂಸಿಕ್ಕಿಗೆ ಏನಾಗುತ್ತೆ, ಸ್ಮಿತಾಗೆ ಒಂದು ಸಂತೋಷದ ಬಾಗಿಲು ತೆರೆದ ಹಾಗೆ ಆಗುತ್ತೆ, ಒಂದು ಸಂಗೀತದ ಹೆಬ್ಬಾಗಿಲು ತೆರೆದ ಹಾಗೆ ಫೀಲ್ ಆಗುತ್ತೆ. ಸ್ಪೆಲ್ ಬೌಂಡ್ ಅಂದರೆ ಮುಖಸ್ಮಿತಳಾಗೋದು, ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಸಂತೋಷ ಆದಾಗ, ಅಷ್ಟು ಸ್ಪೆಲ್ ಬೌಂಡ್ ಆಗ್ತಾಳೆ. ಆ್ಯಂಡ್ she listened to the unfolding ragas, ಅಂದರೆ ಎಲ್ಲ ಬರ್ತಕ್ಕಂಥ ರಾಗಗಳನ್ನು ಬಹಳ ಲಕ್ಷ ಕೊಟ್ಟವಳು ಕೇಳ್ತಾಳೆ. ದ ಸ್ಲೋ ಪ್ಲೆಂಟಿವ್ ನೋಟ್ಸ್, ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್, ಅಂದರೆ ಸಂಗೀತ ಇರತಕ್ಕಂಥ ಈ ತಾಳಗಳು, ರಾಗಗಳು, ಏರಿಳಿತಗಳು, ಸಂಗೀತದ ಒಂದು ಏರಿಳಿತಗಳಿಗೆ ಅವಳು ಮುಖಸ್ಮಿತಳಾಗ್ತಾಳೆ, ಸಂಗೀತವನ್ನು ಲಕ್ಷ ಕೊಟ್ಟು ಕೇಳ್ತಾ ಇರ್ತಾಳೆ. ಬಟ್ ಆಲ್ ದ ವೈಲ್ ದ ಪ್ಲ್ಯಾನ್ she had decided on the evening before remained firmly in her mind. ಸೊ ಫರ್ಮ್ಲಿ ಅಂದರೆ ಅಚಲವಾಗಿ, ದೃಢವಾಗಿ. ಸೊ ಸಂಗೀತದ ಕಾರ್ಯಕ್ರಮ ಕೇಳೋ ಟೈಮಲ್ಲಿ ಅವಳು ಮನುಷ್ಯನ ಒಳಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡೆ ಅಂತ ನಾನು ಈಗ ಪಾರ್ಟ್ 1 ಹೇಳಿದ್ದೀನಿ. ಅಂದರೆ ನಿನ್ನೆ ಅವಳು ಪಾರ್ಕಲ್ಲಿದ್ದಾಗ ಒಂದು ಪ್ಲ್ಯಾನನ್ನು ಮಾಡಿದರು. ಸೊ ಆ ಪ್ಲ್ಯಾನಿಗೆ ಅವಳಿಗೆ ನೆನಪು ಬರ್ತಾ ಇದೆ. ಅಂದರೆ ಅವಳ ಮನಸ್ಸು ಸಂಗೀತದಲ್ಲಿ ಇರೋಕ್ಕಿಂತ ಹೆಚ್ಚಿನ ಒಂದು ಗಮನ ಯಾವ ಕಡೆಗಿತ್ತು ಅಂದರೆ ತನ್ನ ಅನಂತನ ಕಂಡೀಷನ್, ತನ್ನ ತಮ್ಮನ ಪರಿಸ್ಥಿತಿ ಕಡೆಗಿತ್ತು. ಜೊತೆಗೆ ತಾನು ನಿನ್ನೆ ಹಾಕಿದಂಥ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. The chants of a lifetime she heard Anand's voice in the every beat of the ತಬಲಾ ಬಾರಿಸ್ತಾ ಇದ್ರಲ್ಲ ಅಲ್ಲಿ ಉಸ್ತಾದ್ ಅಲ್ಲಾ ರಖ್ ಅವರು. ಸೊ ಉಸ್ತಾದ್ ಅಲ್ಲಾ ರಖ್ ಅವರು ತಬಲಾ ಬಾರಿಸ್ತಿರ್ಬೇಕಾದ್ರೆ ತಬಲಾದ ಪ್ರತಿಯೊಂದು ಹೊಡೆತದಲ್ಲಿ, ಪ್ರತಿಯೊಂದು ಬಾರಿಸುವಿಕೆಯಲ್ಲಿ ಅನಂತನ ಧ್ವನಿ ಅವಳಿಗೆ ಕಿವಿಯಲ್ಲಿ ಪ್ರತಿಧ್ವನಿ ಆಗ್ತಾ ಇತ್ತು. ಯಾಕಂದರೆ ಅನಂತ ಬಹಳ ದಿವಸ ಉಳಿಯೋದಿಲ್ಲ, ಆತನಿಗೆ ಕ್ಯಾನ್ಸರ್ ಆಗಿತ್ತಲ್ವ. ಸೊ ಆತ ಆಡಿದಂಥ ಕೆಲವು ಮಾತುಗಳು ಅವಳಿಗೆ ಕಿವಿಯಲ್ಲಿ ಏನಾಗುತ್ತೆ,
ಪ್ರತಿಧ್ವನಿಸಿದಾಗ ಆಗುತ್ತೆ. ತಬಲಾದ ಪ್ರತಿಯೊಂದು ಹೊಡೆತದಲ್ಲೂ ಕೂಡ ಅನಂತನ ಧ್ವನಿ ಕೇಳಿಬರುತ್ತೆ ಹೊರತು ತಬಲಾದ ಧ್ವನಿ ಕೇಳೋದಿಲ್ಲ. ಸೊ ಯಾವ ಧ್ವನಿ ಕೇಳುತ್ತೆ? ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ನನ್ನ ಜೀವನದ ಕೊನೆಯ ಅವಕಾಶ ಅಂತ ಅನಂತ ಅಂತಿದ್ದನಲ್ಲ. ಸೊ ಆ ಮಾತು ಅವಳು ಕಿವಿಯಲ್ಲಿ ಪದೇ 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 ಎಕೋ ಆಗ್ತಾ ಇತ್ತು. ಸೊ ಇದು ಏನು ಗೊತ್ತಾಗುತ್ತೆ ಅಂದರೆ, ಸ್ಮಿತಾಳಿಗೆ ಕಾನ್ಸರ್ಟು ಅಷ್ಟು ಗಮನವಿರಲಿಲ್ಲ. ಕಾನ್ಸರ್ಟಲ್ಲಾಗಿರಲಿ, ಪಂಡಿತ್ ರವಿಶಂಕರ್, ಉಸ್ತಾದ್ ಅಲ್ಲಾರಕ್ ಅವರ ಸಂಗೀತದಲ್ಲಿ ಅವಳಿಗೆ ಮನಸ್ಸಿರಲಿಲ್ಲ. ಯಾಕಂದರೆ ಅವಳ ಗಮನ ಎಲ್ಲ ತನ್ನ ತಮ್ಮನ ಕಡೆಗೆ ಇತ್ತು ಅಂತೇಳಿ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ದ ಕಾನ್ಸರ್ಟ್ ಕೇಮ್ ಟು ಆ್ಯನ್ ಎಂಡ್. ದ ಆಡಿಯನ್ಸ್ ಅಂದರೆ ಪ್ರೇಕ್ಷಕರು ಗೇವ್ ದ ಆರ್ಟಿಸ್ಟ್ ಅ ಸ್ಟ್ಯಾಂಡಿಂಗ್ ಓವೇಷನ್. ಓವೇಷನ್ ಅಂದರೆ ಚಪ್ಪಾಳೆ. ಸೊ ಸಂಗೀತ ಇನ್ನೇನು ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂದಾಗ ಏನು ಮಾಡ್ತಾರೆ, ಎಲ್ಲ ಪ್ರೇಕ್ಷಕರು ಸಂತೋಷದಿಂದ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಸಂಗೀತಗಾರರಿಗೆ ಪ್ರೋತ್ಸಾಹವನ್ನು ಸೂಚಿಸ್ತಾರೆ. ಅಂದರೆ ಸಂಗೀತದ ಕಾರ್ಯಕ್ರಮ ಈಗ ಮುಕ್ತಾಯಕ ಹಂತಕ್ಕೆ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಸೊ ನೆಕ್ಸ್ಟ್, ಅ ಲಾರ್ಜ್ ಮೌಸ್ಟೇಚರ್ಡ್ ಮ್ಯಾನ್ ಮೇಡ್ ಅ ಲಾಂಗ್ ಬೋರಿಂಗ್ ಸ್ಪೀಚ್. ಆ ನಂತರ ಅದು ಅಂದರೆ ಸಂಗೀತಗಾರರ ಒಂದು ಪ್ರೋಗ್ರಾಮ್ ಮುಗಿದ ನಂತರ ಮುಂದೆ ಮೌಸ್ಟೇಚರ್ಡ್ ಮ್ಯಾನ್ ಬರ್ತಾನೆ. ಮೌಸ್ಟೇಚರ್ಡ್ ಮ್ಯಾನ್ ಅಂದರೆ ಮೀಸೆಗಳನ್ನು ಬಿಟ್ಟಿದಂಥ ಒಬ್ಬ ದಡುತ್ತಿ ವ್ಯಕ್ತಿ ಅಂತ ಹೇಳ್ತೀವಿ. ಮೀಸೆಗಳನ್ನ ಬಿಟ್ಟಂಥ ದಡುತ್ತೆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಲಾಂಗ್ ಬೋರಿಂಗ್ ಸ್ಪೀಚ್ ಕೊಡ್ತಾನೆ. ಅಂದರೆ ಸಮಾರಂಭದಲ್ಲಿ ಭಾಷಣ ಮಾಡ್ತಾರಲ್ಲ, ಆ ಥರ ಒಂದು ಲಾಂಗ್ ಬೋರಿಂಗ್ ಸ್ಪೀಚನ್ನು ಕೊಡ್ತಾನೆ. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬೋಕೇಸ್ ಅಂದರೆ ಹೂಗುಚ್ಛಗಳು. ಸೊ ಗಿಫ್ಟಾಗಿ ನಾವು ಕೊಡ್ತೀವಲ್ಲ, ಒಳ್ಳೆಯ ಕಲಾವಿದರಾಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಯಾರಾದರೂ ನಮ್ಗೆ ಗೆಸ್ಟಾಗಿ ಬಂದಾಗ ಅವ್ರಿಗೆ ನಾವು ಬೋಕೆ ಕೊಡ್ತೀವಿ, ಹೂವಿನ ಗುಚ್ಛ ಕೊಡ್ತೀವಲ್ಲ. ಇಲ್ಲಿ ಕೂಡ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಪ್ರೆಸೆಂಟೇಷನ್ ರೂಪದಲ್ಲಿ ಅವರಿಗೆ ಬೋಕೆಗಳನ್ನು ಕೊಡ್ಲಿಕ್ಕೆ ಬರ್ತಾ ಇರ್ತಾರೆ. ದೆನ್ ಮೋರ್ ಅಪಲಸ್ ಮೀನ್ಸ್ ಚಪ್ಪಾಳೆ. ಆ್ಯಂಡ್ ದ ಕರ್ಟನ್ ಕೇಮ್ ಡೌನ್. ಕರ್ಟನ್ ಅಂದರೆ ಪರದೆ. ಸೊ ಎಲ್ಲ ಜನ ಚಪ್ಪಾಳೆ ತರ್ತಾ ಇರ್ತಾರೆ. ಆಮೇಲೆ ಸಂಗೀತ ಕಾರ್ಯಕ್ರಮ ಮುಗಿದಾಗ ಏನಾಗುತ್ತೆ, ಪರದೆ ಮುಚ್ಚುತ್ತೆ. ಅಂದರೆ ಅಲ್ಲಿ ಒಂದು ವೇದಿಕೆ ಇರುತ್ತಲ್ವ ಆ ಫಂಕ್ಷನ್ ಹಾಲಲ್ಲಿ, ಆ ವೇದಿಕೆ ಒಂದು ಪರ್ದ ಮುಚ್ಚುತ್ತೆ, ಕೆಳಗೆ ಬರುತ್ತೆ. ಅಂದರೆ ಪರ್ದ ಮುಚ್ಚುತ್ತಂದರೆ ಅರ್ಥ ಏನು, ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ. ದ ಪೀಪಲ್ ಬಿಗ್ಯಾನ್ ಟು ಮೂವ್ ಟು ವಾಟ್ ದ ಎಕ್ಸಿಟ್ಸ್. ಆಮೇಲೆ ಅಂತೂ ಕಾರ್ಯಕ್ರಮ ಮುಗಿದ ಮ್ಯಾಗ ಜನ ಎಲ್ಲ ಹೊರಗಡೆ ಹೋಗ್ತಕ್ಕಂಥ ಬಾಗಿಲ ಕಡೆಗೆ ನುಗ್ತಾ ಇದ್ದರು. ಈಗ ಫಂಕ್ಷನ್ ಮುಗಿದ ಮ್ಯಾಗೆ ನಾವು ಎಕ್ಸಿಸ್ಟ್ ಡೋರ್ ಇರುತ್ತೆ, ನಿರ್ಗಮನದ ಬಾಗಿಲು ಅಂತ. ಸೊ ಜನ ಎಲ್ಲ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಈಗ ಸ್ಮಿತಾ ಏನು ಮಾಡ್ತಾಳೆ, ಪ್ಯಾರಾಗ್ರಾಫ್ ನಂಬರ್ 12. ನೌ ವಾಸ್ ದ ಟೈಮ್ ಸ್ಮಿತಾ ರಿಂಗಲ್ಡ್ ಹರ್ ವೇ ಥ್ರೂ ದ ಕ್ರೌಡೆಡ್ ಟುವಾರ್ಡ್ಸ್ ದಿ ಸ್ಟೇಜ್. ಇಲ್ಲಿ ರಿಂಗಲ್ ಅಂದ್ರೇನು, ನುಲಿಯುತ್ತಾ. ಅಂದರೆ ಜನ ಎಲ್ಲ ಈ ಕಡೆಗೆ ಬರ್ತಾಯಿದ್ದಾರೆ, ಸ್ಮಿತಾ ಮಾತ್ರ ವೇದಿಕೆ ಕಡೆಗೆ ಹೋಗಬೇಕಂತ ಆ ಜನರು ರಶ್ ಆಗಿ ಈ ಕಡೆ ಬರ್ತಾಯಿದ್ದಾರೆ. ಅಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ನುಲಿಯುತ್ತಾ, ಕ್ರಾಸ್ ಆಗ್ತಾ, ನುಲಿಯುತ್ತಾ ಅಂತ ಹೇಳ್ತೀವಲ್ಲ ನಾವು. ಈಗ ಜನ ರಶ್ ಇದ್ದಾಗ ನಾವೆಲ್ಲ ಈ ಬಾಡಿನ ಈ ಥರ ಮೂವ್ಮೆಂಟ್ ಮಾಡಿ ಹೋಗ್ತೀವಲ್ಲ, ಆ ಥರ ಅವರು ರಿಂಗಲ್ ಆಗಿ ಮೂವ್ ಆಗ್ತಾಯಿದ್ರು. ಜನ ಎಲ್ಲ ಈ ಕಡೆ ಬರ್ತಿರ್ಬೇಕಾದ್ರೆ ಸ್ಮಿತಾ ಮಾತ್ರ ವೇದಿಕೆ ಕಡೆಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಳು. ದೆನ್ ಸಿ ವೆಂಟ್ ಅಪ್ ದ ಸ್ಟೆಪ್ಸ್ ದ್ಯಾಟ್ ಲೆಡ್ ಟು ದ ವಿಂಗ್ಸ್, ಹರ್ ಹಾರ್ಟ್ ಬೀಟಿಂಗ್ ಲೌಡ್ಲಿ. ಸೊ ವಿಂಗ್ಸ್ ಅಂದ್ರೆ ಏನು, ಆ ಸಂಗೀತಗಾರರ ಒಂದು ತಂಡ. ಆ ಸಂಗೀತಗಾರರ ತಂಡದ ಕಡೆಗೆ ಅವಳಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಅವರ ಸಮೀಪ ಹೋದಾಗ ಇವಳಿಗೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ನೋಡಿ, ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಹೋಗಿ ನಿಂತ್ಕೋಬೇಕಂದ್ರೆ ಏನಾಗುತ್ತೆ, ಸ್ವಲ್ಪ ಭಯ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇವಳಿಗೆ ಕೂಡ ಪಾಪ ಮೊದಲನೇ ಚಿಕ್ಕ ಹುಡುಗಿ ಅಲ್ವಾ, ಓನ್ಲಿ 16 ಏಜ್. ಸೊ ಅವಳು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಅವಳಿಗೆ ಗಾಬರಿ ಆಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಟು ಟಾಕ್ ಅಬೌಟ್ ದಿ ಈವ್ನಿಂಗ್ ಕಾನ್ಸರ್ಟ್ ಟು ಹೆಲ್ಪ್ ಕ್ಯಾರಿ ಬೋಕೇಸ್ ಆ್ಯಂಡ್ ಟೀ ಕಪ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಇನ್ನು ಅಲ್ಲೊಂದು ನೆರೆದಂಥ ಜನ ಅಂದರೆ ವೇದಿಕೆ ಮೇಲೆ ಕೆಲವು ಜನ ಇರ್ತಾರೆ. ಅವರು ಎದಕ್ಕೆ ಸಲುವಾಗಿ ಅಲ್ಲಿ ಉಳಿದಿರ್ತಾರೆ ಅಂದರೆ ಅಲ್ಲಿ ಗೆಸ್ಟ್ಗಳು ಕೊಟ್ಟಂಥ ಹೂವಿನ ಗುಚ್ಛಗಳು ಆಗಿರ್ಬೋದು, ಆಮೇಲೆ ಸಂಗೀತದ ಉಪಕರಣಗಳು, ತಬಲಾ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಮತ್ತು ಅಲ್ಲಿದ್ದಂಥ ಟೀ ಕಪ್ಸ್, ಅವರೆಲ್ಲ ಗೆಸ್ಟ್ಗಳೆಲ್ಲ ಟೀ ಕುಡಿದಂಥ ಎಲ್ಲವುಗಳನ್ನ ತೆಗೆದ ಸಲುವಾಗಿ ಜನ ಎಲ್ಲ ಓಡಾಡ್ತಾ ಇದ್ದರು. ಅಂದರೆ ಫಂಕ್ಷನ್ ಮುಗಿದ ಮೇಲೆ ಎಲ್ಲ ಸಾಮಾನುಗಳೆಲ್ಲ ತೆಗೆದಿಡಬೇಕಲ್ವಾ. ಸೊ ತೆಗೆತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ರು. ಸೊ ಪ್ಯಾರಾಗ್ರಾಫ್ ನಂಬರ್ 13. He was there standing with the man who played the tabla for him, the great wizard of music, ಉಸ್ತಾದ್ ಅಲ್ಲಾ ರಖ. ಸೊ ಸ್ಮಿತಾ ಮೇಲ್ಗಡೆ ಹೋಗ್ತಾಳೆ, ವೇದಿಕೆ ಮೇಲೆ ಹೋದಾಗ ಅಲ್ಲಿ ಕಾಣ್ತಾಳೆ ಪಂಡಿತ್ ರವಿಶಂಕರ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಸೊ ಆ ವ್ಯಕ್ತಿ ಯಾರು, ಉಸ್ತಾದ್ ಅಲ್ಲಾ ರಖ. ಸೊ ಸ್ಮಿತಾ ಅಲ್ಲಿ ಹೋದಾಗ ಆ ವೇದಿಕೆ ಮೇಲೆ ಅವಳಿಗೆ ಯಾರು ಕಾಣಿಸ್ತಾರೆ, ಪಂಡಿತ್ ರವಿಶಂಕರ್ ಅವರು ಕಾಣ್ತಾರೆ ಮತ್ತು ಉಸ್ತಾದ್ ಅಲ್ಲಾ ರಖ ಅವರು ಕೂಡ ಕಾಣ್ತಾರೆ. ಸೊ ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದಕರು, ಸಿತಾರ್ ಮೇಷ್ಟ್ರು ಅಂತ ಹೇಳ್ತೀವಿ. ಮತ್ತು ಉಸ್ತಾದ್ ಅಲ್ಲಾ ರಖ ಅವರು ತಬಲಾ ವಾದಕರು, ಅವರ ತಬಲಾನ ಬಾರಿಸ್ತಾ ಇದ್ದರು. ಇಬ್ಬರು ನಿಂತಿದ್ದನ್ನು ಕಾಣ್ತಾಳೆ. ಹರ್ ನೀಸ್ ಫೆಲ್ಟ್ ವೀಕ್, ಹರ್ ಟಂಗ್ ಡ್ರೈ ಬಟ್ ಸಿ ವೆಂಟ್ ಅಪ್. ಅವಳಿಗೆ ಮೇಲ್ಗಡೆ ಹೋದಾಗ ಏನಾಗುತ್ತೆ, ತುಂಬಾ ಭಯ ಆಗುತ್ತೆ, ಕೈ ಕಾಲುಗಳೆಲ್ಲ ವೀಕ್ನೆಸ್ ಆದಂಗೆ ಆಗುತ್ತೆ, ಬಾಯಿ ಒಣಗ್ದಂಗೆ ಆಗುತ್ತೆ. ನೋಡಿ, ನಾವು ಕೆಲವೊಂದು ಫಂಕ್ಷನ್ಗಳಲ್ಲಿ ವೇದಿಕೆ ಮೇಲಿಂತು ಭಾಷಣ ಮಾಡೋ ಟೈಮಲ್ಲಿ ನಮಗೂ ಕೂಡ ಆ ಥರ ಆಗುತ್ತಲ್ವ. ಸೊ ಇವಳಿಗೆ ಕೂಡ ದೊಡ್ಡ ವ್ಯಕ್ತಿಯ ಮುಂದೆ ಹೋದಾಗ ನೀಸ್ ಫೆಲ್ಟ್ ವೀಕ್ ಅಂದರೆ ಕೈ ಕಾಲುಗಳು ವೀಕ್ ಆದಾಗ ಆಗುತ್ತೆ. ಟಂಗ್ ಡ್ರೈ ಅಂದರೆ ನಾಲಿಗೆ ಒಣಗಿದಾಗ ಆಗುತ್ತೆ. ಆದರೂ ಕೂಡ ಹಾಗೆ ಮುಂದ್ಗಡೆ ಹೋಗ್ತಾಳೆ.
ಆ್ಯಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ದೆಮ್ ಹರ್ ಹ್ಯಾಂಡ್ಸ್ ಫೋಲ್ಡೆಡ್ ಓ ಸರ್ ಸಿ ಬ್ರಸ್ಟ್ ಔಟ್. ಸೊ ಅಲ್ಲಿ ಸಮೀಪ ಹೋಗಿ ಸರ್ ಅಂತ ಹೇಳಿ ಅವರಿಗೆ ಎರಡು ಕೈಗಳನ್ನ ಮುಗಿದು ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಔಟ್ ಬ್ರಸ್ಟ್ ಅಂತ ಹೇಳ್ತೀವಲ್ಲ, ಔಟ್ ಬ್ರಸ್ಟ್ ಅಂದರೆ ಏನಿಲ್ಲಿ ಭಾವನೆಗಳು ತುಂಬಿ ಬರುತ್ತೆ, ಫೀಲಿಂಗ್ಸ್ ಔಟ್ ಆಫ್ ಕಂಟ್ರೋಲ್ ಆಗುತ್ತಲ್ಲ, ಸೊ ಆ ಥರ ಅವಳಿಗೆ ಫೀಲಿಂಗ್ಸ್ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಎಸ್ ಹಿ ಆಸ್ಕ್ಡ್ ಕ್ವೆಶನಿಂಗ್ಲಿ ಬಟ್ ಕೈಂಡ್ಲಿ. ಸೊ ಓ ಸರ್ ನಮಸ್ಕಾರ ತಂದಾಗ ಅವ್ರಲ್ಲಿರ್ತಕ್ಕಂಥ ಪಂಡಿತ್ ರವಿಶಂಕರ್ ಹತ್ರ ಎಸ್ ಏನಮ್ಮ ಅಂತ ಈ ಕಡೆ ಜಸ್ಟ್ ಎಸ್ ಅಂತಾರೆ, ಎಸ್ ಏನಮ್ಮ ಹೇಳು ಅಂದೋ ಹಾಗೆ ಅವರು ಮಾಡ್ತಾರೆ. ಆ್ಯಂಡ್ ಹರ್ ಸ್ಟೋರಿ ಕೇಮ್ ಪವರಿಂಗ್ ಔಟ್ ದ ಸ್ಟೋರಿ ಆಫ್ ಹರ್ ಬ್ರದರ್ ಹೂ ಲೇ ಸಿಕ್ ಅಟ್ ಹೋಮ್ ಆ್ಯಂಡ್ ಹೌ ಹಿ ಲಾಂಗ್ಡ್ ಟು ಹಿಯರ್ ಹಿಮ್ ಆ್ಯಂಡ್ ದ ಉಸ್ತಾದ್ ಪ್ಲೇ. ಸೊ ಏನಮ್ಮ ಅಂತ ಕೇಳಿದಾಗ ಸ್ಮಿತಾ ಏನು ಮಾಡ್ತಾಳೆ ಅಂದರೆ ತನ್ನ ಎಲ್ಲ ಸ್ಟೋರಿಯನ್ನು ಹೇಳ್ತಾಳೆ. ನೋಡಿ ನಮ್ಮ ತಮ್ಮ ಇದ್ದಾನೆ ಅನಂತತ, ಆತನಿಗೆ ಕ್ಯಾನ್ಸರ್ ಇದೆ, ಆತನ ಕೊನೆಯ ಆಸೆ ನಿಮ್ಮ ಸಂಗೀತ ಕಾರ್ಯಕ್ರಮವನ್ನು ನೋಡಬೇಕಂತಿತ್ತು, ಬಟ್ ಅವನಿಗೆ ಇಲ್ಲಿ ಬರ್ತಕ್ಕಂಥ ಕಂಡೀಷನಲ್ಲಿ ಅವನು ಇಲ್ಲ, ನಿಮ್ಮ ಕಾರ್ಯಕ್ರಮವನ್ನು ಮತ್ತು ಉಸ್ತಾದ್ ಅಲ್ಲಾ ರಖ್ವಾರ ಪ್ರೋಗ್ರಾಮನ್ನು ನೋಡಬೇಕಂತ ತುಂಬ ಇಷ್ಟಪಡ್ತಾ ಇದ್ದಾನೆ, ಅದು ಅವನ ಕೊನೆ ಆಸೆ ಇದೆ, ದಯವಿಟ್ಟು ಈ ಕೊನೆ ಆಸೆಯನ್ನು ಈಡೇರಿಸ್ತೀರಾ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತಾಳೆ. ಯಾರು? ಸ್ಮಿತಾ. ಸೊ ಈಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ನಾವೀಗ ನೋಡೋಣ. Little girl, said the moustached man who had made the long boring speech, Panditji is a busy man, you must not bother ಅಂದರೆ ತೊಂದರೆ ಕೊಡೋದು, him with such requests. ಸೊ ಆವಾಗ ಅಲ್ಲಿ ಒಬ್ಬ ದಡಿತ ವ್ಯಕ್ತಿ ಇರ್ತಾನಲ್ಲ, ಸಮಾರೋಪ ಸಮಾರಂಭದಲ್ಲಿ ಮಾತಾಡ್ತಾನೆ ನೋಡಿ, ಲಾಂಗ್ ಬೋರಿಂಗ್ ಸ್ಪೀಚ್ ಕೊಡ್ತಾನಲ್ಲ, ಮೋಸ್ಟ್ಯಾಚ್ಡ್ ಮ್ಯಾನ್ ಅಂತ ಹೇಳ್ತೀವಿ ನೋಡಿ, ಮೀಸೆ ಬಿಟ್ಟಂಥ ದಡಿತ ವ್ಯಕ್ತಿ. ಆತ ಏನು ಮಾಡ್ತಾನೆ, ಚಿಕ್ಕ ಹುಡುಗಿ ನೀನು ಈ ಥರ ಬಂದು ಅವರನ್ನು ಡಿಸ್ಟರ್ಬ್ ಮಾಡಬೇಡ, ಪಂಡಿತ್ ರವಿಶಂಕರ್ ಅವರು ಭಾಳ ಬ್ಯುಸಿ ಇರ್ತಾರೆ, ಅವರು ದೊಡ್ಡ ವ್ಯಕ್ತಿ ಇದ್ದಾರೆ, ಭಾಳ ಬ್ಯುಸಿ ಇರ್ತಾರೆ, ಸೊ ಇಂಥ ಸಣ್ಣ ಪುಟ್ಟ ಎಲ್ಲ ರಿಕ್ವೆಸ್ಟ್ಗೆ ಅವರೆಲ್ಲ ಇದು ಮಾಡೋಕ್ಕೆ ಹೋಗಬೇಡ, ಸೊ ಇಂಥವೆಲ್ಲ ಸಣ್ಣ ಪುಟ್ಟ ರಿಕ್ವೆಸ್ಟ್ ಅವ್ರ ಹತ್ರ ಮಾಡ್ಲಿಕ್ಕೆ ಹೋಗಬೇಡ ಅಂತ ಗದರಿಸ್ತಾನೆ, ಬೈತಾರೆ. ಯಾಕಂದರೆ ದೊಡ್ಡ ಫಂಕ್ಷನಲ್ಲಿ ದೊಡ್ಡ ವ್ಯಕ್ತಿ ಮುಂದೆ ಸಣ್ಣ ಮಕ್ಕಳು ಹೋದಾಗ ಸಹಜವಾಗಿ ನಿಂದೇನು ಕೆಲಸ ಇದೆ ಹೋಗಿ ಅಂತ ಕಳಿಸ್ತಾರಲ್ವ, ಆ ಥರ ಇಲ್ಲಿ ಆ ಮೌಸ್ಟ್ಯಾಚ್ಡ್ ಮ್ಯಾನ್ ಮಾಡ್ತಾನೆ, ಅವಳನ್ನು ಗದರಿಸ್ತಾನೆ. ಬಟ್ ಪಂಡಿತ್ ರವಿಶಂಕರ್ ಸ್ಮೈಲ್ಡ್ ಆ್ಯಂಡ್ ಮೋಷನ್ಡ್ ಹಿಮ್ ಟು ಬಿ ಕ್ವೈಟ್. ಆವಾಗ ಪಂಡಿತ್ ರವಿಶಂಕರ್ ಏನು ಮಾಡ್ತಾರೆ, ನಗ್ತಾರೆ, ನಕ್ಕು ಸುಮ್ ಕೂಡಪ್ಪ ಅಂತ ಅವ್ರಿಗೆ ಸುಮ್ ಕೂಡಿಸ್ತಾರೆ. ಅಂದರೆ ಆ ಹುಡುಗಿ ಏನು ಹೇಳ್ತಾ ಇದ್ದಾರೆ ಕೇಳೋಣ ತಡಿ ಅಂತ ಆ ಮೌಸ್ಟ್ಯಾಚ್ಡ್ ಮ್ಯಾನನ್ನು ಸೈಲೆಂಟ್ ಮಾಡ್ತಾರೆ. He turned to Ustad Sahab and said, "What shall we do, Ustad Sahab?" ಆಮೇಲೆ ಪಂಡಿತ್ ರವಿಶಂಕರ್ ಎಲ್ಲ ಸ್ಟೋರಿಯನ್ನು ಕೇಳಿದ ನಂತರ ಅವ್ರು ಏನು ಮಾಡ್ತಾರೆ, ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಉಸ್ತಾದ್ ಸಾಹೇಬ್ರ ಕಡೆಗೆ ತಿರುಗ್ತಾರೆ. ಉಸ್ತಾದ್ ಅಲ್ಲಾ ರಖ್ವಾರ್ ಇರ್ತಾರೆ ತಬಲಾ ವಾದಕರು, ಸೊ ಅವ್ರ ಕಡೆಗೆ ತಿರುಗ್ತಾನೆ ಯಾರು, ಪಂಡಿತ್ ರವಿಶಂಕರ್ ತಿರುಗಿ ಕೇಳ್ತಾರೆ, ಉಸ್ತಾದ್ ಸಾಹೇಬ್ರೆ ಮತ್ತು ಹುಡುಗಿ ಹಿಂಗೆ ಹೇಳ್ತಾ ಇದ್ದಾಳೆ, ಹ್ಯಾಂಗ್ ಮಾಡೋಣ ಅಂತ ಪಂಡಿತ್ ರವಿಶಂಕರ್ ಅವರು ಕೇಳ್ತಾರೆ. ಯಾಕಂದರೆ ಇಬ್ಬರು ಕೂಡ ಕೂಡಿನೇ ಸಂಗೀತ ಕಾರ್ಯಕ್ರಮವನ್ನು ಕೊಡ್ತಿದ್ರು. ಈಗ ಹುಡುಗಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಹುಡುಗನ ಸಲುವಾಗಿ ನೀವು ಸಂಗೀತ ಕಾರ್ಯಕ್ರಮ ಕೊಡಿ ಅಂತ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬಂದು ಆ ಹುಡುಗನಿಗಾಗಿ ಸಂಗೀತ ಕಾರ್ಯಕ್ರಮ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಸೊ ಪಂಡಿತ್ ರವಿಶಂಕರ್ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಉಸ್ತಾದ್ ಅಲ್ಲಾ ರಖ್ವಾರಿಗೆ ಕೂಡ ಕೇಳ್ತಾರೆ ಹೇಗೆ ಮಾಡೋಣ ಅಂತ. ಸೊ ಅವಾಗ ಉಸ್ತಾದ್ ಸಾಹೇಬ್ರು ಏನು ಹೇಳ್ತಾರೆ, ದ ಉಸ್ತಾದ್ ಸಾಹಬ್ ಮೂಡ್ ದ ವ್ಯಾಡ್ ಅಂದರೆ ಉಂಡಿ ಅಂತ, ಉಂಡಿ ಅಂದರೆ ಎಲೆ ಒಂದು ಗುಂಡ ಮಾಡ್ಕೊಂಡು ನಾವು ಬಯಲಿಡ್ತೀವಲ್ಲ, ಅದಕ್ಕೆ ನಾವು ಉಂಡಿ ಅಂತೀವಲ್ಲ, ಲಾಡು, ಎಸ್, ಆಫ್ ಪಾನ್ ಅಂದರೆ ಎಲೆ, ಅಂದರೆ ಉಸ್ತಾದ್ ಸಾಹೇಬ್ರು ಎಲೆ ತಿಂತಕ್ಕಂಥ ಒಂದು ಹವ್ಯಾಸತ್ತು, ಅವ್ರು ಎಲೆಯನ್ನು ತಿಂದ್ಕೊಂಡು ಒಂದು ಕಡೆ ಒಂದು ಸೈಡಿಗೆ ಇಟ್ಕೊಂಡಿದ್ರು. ಫ್ರಮ್ ಒನ್ ಚಿಕ್ ಟು ಅನದರ್, ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದಿ ಬಾಯ್ ಎಸ್ ಹಿ ಸೈಡ್. ಸೊ ಪಂಡಿತ್ ರವಿಶಂಕರ್ ಅವರು ಏನು ಮಾಡ್ತಾರೆ, ಅವ್ರಿಗೆ ಕೇಳಿದಾಗ ಉಸ್ತಾದ್ ಸಾಹೇಬ್ರು ಏನು ಮಾಡ್ತಾರೆ, ಬಾಯಲ್ಲಿ ಎಲೆ ಇಟ್ಕೊಂಡಿರ್ತಾರೆ. ಸೊ ಆ ಎಲೆ ಏನು ಮಾಡ್ತಾರೆ, ಒಂದು ಕಡೆಯಿಂದ ಈ ಕಡೆಗೆ ಮೂವ್ ಮಾಡ್ತಾರೆ. ಅಂದರೆ ಒಂದು ಚಿಕ್ ಟು ಅನದರ್ ಚಿಕ್ ಅಂದ್ರೇನು, ಒಂದು ಗಲ್ಲದಿಂದ ಈ ಗಲ್ಲಕ್ಕೆ. ಯಾಕಂದರೆ ಮಾತಾಡ್ತಿರ್ಬೇಕಾದ್ರೆ ಎಲೆ ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ವಲ್ಲ, ಸೊ ಒಂದು ಸೈಡಿಗೆ ಅದಕ್ಕೆ ಮೂವ್ ಮಾಡ್ತಾರೆ. ಮೂವ್ ಮಾಡಿ ಹೇಳ್ತಾರೆ, ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್ ಎಸ್ ಹಿ ಸೈಡ್. ಸೊ ಅವ್ರು ಹೇಳ್ತಾರೆ, ಆಯಿತು ನಾಳೆ ಬೆಳಿಗ್ಗೆ ಅವನಿಗಾಗಿ ಸಂಗೀತ ಕಾರ್ಯಕ್ರಮನ ಕೊಡೋಣ ಅಂತ ಒಪ್ಕೋತಾರೆ. ವಾವ್, ವೆರಿ ಗುಡ್ ನ್ಯೂಸ್ ಹೌದಲ್ವಾ. ಯಾಕಂದರೆ ಇಂಥ ದೊಡ್ಡ ಆರ್ಟಿಸ್ಟ್ಗಳು, ಇಂಟರ್ನ್ಯಾಷನಲ್ ಫೇಮಸ್ ಆರ್ಟಿಸ್ಟ್ಗಳು ಇವತ್ತು ಒಬ್ಬ ಬಡವರ ಮನೆಗೆ ಹೋಗಿ ಒಬ್ಬ ಹುಡುಗನಿಗಾಗಿ ಸಂಗೀತ ಕಾರ್ಯಕ್ರಮ ಕೊಡೋದಂದರೆ ಅದು ಸರಳವಾದ ಕೆಲಸ ಅಲ್ಲ. ಯಾಕಂದರೆ ಅವರಿಗೆ ಸಾಕಷ್ಟು ಬ್ಯುಸಿ ಇರ್ತಾರೆ, ಸಾಕಷ್ಟು ಕಾರ್ಯಕ್ರಮ ಅಡ್ವಾನ್ಸ್ ಅವರು ಬುಕ್ ಆಗಿರುತ್ತೆ. ಸೊ ಅಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ಹುಡುಗನಿಗಾಗಿ ಸಂಗೀತ ಕಾರ್ಯಕ್ರಮ ಕೊಡೋಕ್ಕೆ ಒಪ್ಕೋತಾರಲ್ಲ, ಸೊ ಅವ್ರು ತುಂಬ ಹೃದಯಗಳಾಗಿದ್ದರು, ಕರುಣಾಮಯಿಗಳಾಗಿದ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಪಂಡಿತ್ ಉಸ್ತಾದ್ ಅಲ್ಲಾ ರಖ್ವಾರ್ ಹೇಳ್ತಾರೆ, ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್ ಅಂತ ಹೇಳ್ತಾರೆ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೆ ಅಂದರೆ, ಅವರು ಬಾಯಲ್ಲಿ ಎಲೆಯನ್ನು ಇಟ್ಕೊಂಡಿದ್ರು ಅಲ್ವಾ. ಸೊ ಎಸ್, ಸೊ ಅವರು ಬಾಯಲ್ಲಿ ಎಲೆಯನ್ನು ಇಟ್ಕೊಂಡಿದ್ರು, ಆ ಥರ ಹೇಳ್ತಾ ಇದ್ರು. ಸೊ ಎಸ್ ಪಂಡಿತ್ಜಿ ರಿಪ್ಲೈಡ್. ಸೊ ಪಂಡಿತ್ ರವಿಶಂಕರ್ ಅವರು ಕೂಡ ಆಯ್ತು ತಗೊಳ್ಳಿ ನಾಳೆ ಹೋಗೋಣ ಅಂತ ಒಪ್ಕೋತಾರೆ. ಇಬ್ಬರು ಕೂಡ ಒಪ್ಕೊಂಡ್ರು. ಇಟ್ ಈಸ್ ಸೆಟಲ್ಡ್ ದೆನ್. ಆಮೇಲೆ ಅಲ್ಲಿ ಕೊಡ್ತಕ್ಕಂಥ ಸಂಗೀತ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೋತಾರೆ. ಹೌದಾ. ಸೊ ಈಗ ಹುಡುಗನ ಮನೆಗೆ ಅಂದರೆ ಸ್ಮಿತಾಳ ಮನೆಗೆ ಅಂದರೆ ಗಗನಪುರದಲ್ಲೆಲ್ಲ ಮುಂಬೈಲಿರ್ತಕ್ಕಂಥ ಅಪಾರ್ಟ್ಮೆಂಟ್, ಸುಶೀಲ್ ಆಂಟದ ಅಪಾರ್ಟ್ಮೆಂಟ್ಗೆ ಬರೋಕ್ಕೆ ಒಪ್ಕೋತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಪ್ಯಾರಾಗ್ರಾಫ್ ನಂಬರ್ 14 ನೋಡೋಣ.
It was a very excited Smita who came home late that night. Anant was awake. Awake ಅಂದರೆ ಎಚ್ಚರವಿರು. Breathing the oxygen from this cylinder. ಸೊ ಸ್ಮಿತಾಗೆ ತುಂಬ ಸಂತೋಷ ಅನಿಸುತ್ತೆ. ಇಬ್ಬರು ಕಲಾವಿದರು ನಮ್ಮ ಮನೆಗೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸಂತೋಷ, ಆ ಒಂದು ಎಕ್ಸೈಟ್ಮೆಂಟಿಂದ ಅವಳು ಮನೆಗೆ ಬರ್ತಾಳೆ. ಸ್ವಲ್ಪ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗಿರುತ್ತೆ. ಆದರೂ ಕೂಡ ಅಂದರೆ ಅವಳು ಬರುವವರೆಗೆ ಅನಂತ್ ಇನ್ನೂ ಮಲಗಿರಲಿಲ್ಲ. ಅನಂತು ತನ್ನ ಒಂದು ಸಿಲಿಂಡರಿಂದ ಆಕ್ಸಿಜನ್ನ ಉಸಿರಾಡ್ತಾ ಇದ್ದ, ಯಾಕಂದರೆ ಅವನಿಗೆ ಆಕ್ಸಿಜನ್ ಕೊರತೆ ಇತ್ತು, ಅದಕ್ಕಾಗಿ ಆಕ್ಸಿಜನ್ ಹಚ್ಚಿದ್ರು. ಡಿಡ್ ಯು ಹಿಯರ್ ಹಿಮ್ ಹಿ ವಿಸ್ಪರ್ಡ್. ಸ್ಮಿತಾ ಇನ್ನೇನು ಒಳಗೆ ಬರ್ತಾಳೆ ಮನೆ ಒಳಗೆ ಅಂದಾಗ ಅನಂತ್ ಕೇಳ್ತಾನೆ, ಡಿಡ್ ಯು ಹಿಯರ್ ಹಿಮ್ ಅಂದರೆ ಇನ್ನು ಅವರು ಕಾರ್ಯಕ್ರಮವನ್ನು ಕೇಳಿದ್ಯಾ ಅಂತ ಪದೇ ಕೇಳ್ತದೆ. ಅಂದರೆ ಅಷ್ಟವನಿಗೆ ಎಕ್ಸೈಟ್ ಆಗ್ತಾ ಇದೆ, ಹೇಗೈತಪ್ಪ ಕಾರ್ಯಕ್ರಮ, ಯಾವ ಥರ ಸಂಗೀತ ಕಾರ್ಯಕ್ರಮ ನುಡಿಸಲು ಅಂತ ಅವನಿಗೆ ಕೇಳ್ಕೋಬೇಕಂತಕ್ಕಂಥ ಒಂದು ಕುತೂಹಲ. ಯಾಕೆ ಇಷ್ಟು ಕುತೂಹಲ ಆಯ್ತಂದರೆ ಅನಂತ್ ಕೂಡ ಮತ್ತು ಸ್ಮಿತಾ ಇಬ್ಬರು ಕೂಡ ಸಿತಾರನ್ನು ಕಲಿತಾ ಇದ್ದರು. ಅವ್ರಿಗೆ ಸಿತಾರ ಅಂದರೆ ತುಂಬ ಇಷ್ಟ ಆಯ್ತಲ್ವಾ. ಸೊ ಪಂಡಿತ್ ರವಿಶಂಕರ್ ಕೂಡ ಸಿತಾರ ವಾದಕರು, ಹೀಗಾಗಿ ಅವ್ರ ಫ್ಯಾನ್ ಆಗಿದ್ದರು. ಎಸ್, I did, she replied, and I spoke to him and he will come tomorrow morning with the tabla ustad and they will play for you. ಅದಕ್ಕೆ ಸ್ಮಿತಾ ಹೇಳ್ತಾಳೆ, ಹೌದು ನಾನು ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿ ಬಂದಿನಿ, ಸಂಗೀತ ಕಾರ್ಯಕ್ರಮ ಚೆನ್ನಾಗಿತ್ತು ಮತ್ತು ನಾನು ಅವ್ರಿಗೆ ಹೋಗೆಲ್ಲ ಹೇಳಿದ್ದೀನಿ ನನ್ನ ಪರಿಸ್ಥಿತಿ, ಅವರು ನಾಳೆ ನಮ್ಮ ಮನೆಗೆ ಬಂದು ನಿನಗಾಗಿ ಸಂಗೀತ ಕಾರ್ಯಕ್ರಮ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಯಾರಿಗೆ ಹೇಳ್ತಾಳೆ? ಅನಂತನಿಗೆ ಹೇಳ್ತಾಳೆ. ಅನಂತನಿಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ಆ ಒಂದು ಚಾನ್ಸನ್ನು ಆತ ನೋಡಬೇಕು ಅಂತ ಮೊದಲೇ ಬಯಸ್ತಾ ಇದ್ದಲ್ವಾ. ಸೊ ಆ ಚಾನ್ಸ್ ಸ್ಮಿತಾಳ ಒಂದು ರಿಕ್ವೆಸ್ಟ್ ಮೂಲಕ ಸಿಗುತ್ತೆ. ನೋಡಿ, ಸ್ಮಿತಾ ಒಬ್ಬ ಚಿಕ್ಕ ಹುಡುಗಿ ಆದರೂ ಕೂಡ ತನ್ನ ತಮ್ಮನ ಕೊನೆ ಆಸೆ ಇಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾಳೆ. ಇದಕ್ಕಾಗಿ ಸ್ಮಿತಾ ಕೂಡ ಕೈಂಡ್ ಹಾರ್ಟೆಡ್ ಅಂತಲೇ ಇಲ್ಲಿ ನಾವು ಹೇಳ್ಬೋದು, ಹೌದಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಪ್ಯಾರಾಗ್ರಾಫ್ ನಂಬರ್ 15. ಆ್ಯಂಡ್ ದ ಫಾಲೋಯಿಂಗ್ ಮಾರ್ನಿಂಗ್ ಆಂಟ್ ಸುಶೀಲಾಸ್ ನೈಬರ್ಸ್ saw two men getting out of a taxi which pulled outside their block. They could not believe their eyes. It is not possible, they said. ಸೊ ಮರುದಿವಸ ಮುಂಜಾನೆ ಏನಾಗುತ್ತೆ, ಆ ಆಂಟ್ ಸುಶೀಲಾ ಪಕ್ಕದ ಮನೆಯವರೆಲ್ಲ ಬೆಳಗ್ಗೆ ಮನೆ ಮುಂದ್ಗಡೆ ಎಲ್ಲ ಅಪಾರ್ಟ್ಮೆಂಟ್ ಮುಂದ್ಗಡೆ ಹುಡುಕ್ತಾ ಇರ್ತಾರೆ. ಬೆಳಗ್ಗೆ ಮಾರ್ನಿಂಗಲ್ಲಿ ಸಹಜವಾಗಿ ಎಲ್ಲ ಹೆಣ್ಮಕ್ಳು ಮನೆ ಮುಂದೆ ಹುಡುಕ್ತಾರಲ್ಲ, ಆ ಥರಲ್ಲಿ ಆಂಟ್ ನೈಬರ್ಸ್ ಅವರೆಲ್ಲ ಹುಡುಕ್ತಾ ಇದ್ದರು. ಆವಾಗ ಆ ಟ್ಯಾಕ್ಸಿಯಿಂದ ಇಬ್ಬರು ಜನ ಕಲಾವಿದರು ಇಳಿಯೋದನ್ನು ನೋಡ್ತಾರೆ. ಇಬ್ಬರು ಕಲಾವಿದರು ಟ್ಯಾಕ್ಸಿದಿಂದ ಇಳ್ತಾರೆ, ಅಂದರೆ ಆಟೋದಿಂದ ಇಳ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಅವ್ರಿಗೆ ಕಣ್ಣಿಂದ ನಂಬಲಿಕ್ಕಾಗಲಿಲ್ಲ. ಯಾರಿಗೆ ನಂಬಲಿಕ್ಕಾಗಲಿಲ್ಲ? ನೈಬರ್ಸ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್, ಆಂಟ್ ಸುಶೀಲಾ ಅವರ ಮನೆಯ ಪಕ್ಕದವರಿಗೆ ನಂಬಲಿಕ್ಕಾಗಲಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ದೇ ಸೇಡ್. ಅಯ್ಯೋ, ಇದು ಸಾಧ್ಯ ಇರಲಿಕ್ಕಿಲ್ಲ ಅನ್ಕೋತಾರೆ. ಯಾಕಂದರೆ ಅಂಥ ದೊಡ್ಡ ಕಲಾವಿದರು ಇಲ್ಲಿ ನಮ್ಮ ಏರಿಯಾಕ್ಕೆ ಬಂದಿದ್ದಾರೆ, ನಮ್ಮ ಊರಿಗೆ ಬಂದಿದ್ದಾರೆ, ಇದು ಎಷ್ಟು ನಂಬಲಿಕ್ಕಾಗಲಿಲ್ಲ ಅವ್ರ ಮನೆ ತನಕ ಬಂದಿದ್ದು. ಅಂದರೆ ಅಂಥ ಒಂದು ದೊಡ್ಡ ಕಲಾವಿದರು ಇದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈಗ ನಾವು ಪ್ಯಾರಾಗ್ರಾಫ್ ನಂಬರ್ 16 ಕಲಿಯೋಣ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್. ವುಡನ್ ಅಂದರೆ ಕಟ್ಟಿಗೆದು, ಸ್ಟೇರ್ ಕೇಸ್ ಅಂದರೆ ಮೆಟ್ಟಿಲುಗಳು, ಶಿಡಿ ಅಂತ ಹೇಳ್ತೀವಲ್ಲ, ವುಡನ್ ಸ್ಟೇರ್ ಕೇಸ್ ಆ್ಯಂಡ್ ನಾಕ್ಡ್ ಸಾಫ್ಟ್ಲಿ ಆನ್ ದ ಡೋರ್. ನಾಕ್ಡ್ ಅಂದ್ರೇನು? ಬಾಗಿಲು ಬಿಡಿದು. ಸಾಫ್ಟ್ಲಿ ಆನ್ ದಿ ಡೋರ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಸೊ ಇಬ್ಬರು ಕಲಾವಿದರು ಏನು ಮಾಡ್ತಾರೆ, ಆ ಕಟ್ಟಿಗೆ ಮೆಟ್ಟಿಲುಗಳನ್ನ ಏರ್ಕೊಂಡು ಸುಶೀಲಾ ಆಂಟಿದು ಕಂಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಹೋಗಿ ಅವ್ರ ಬಾಗಿಲನ್ನು ಬಡಿತಾರೆ. ಯಾಕಂದರೆ ಮುಂಜಾನೆ ಬೇಗ ಬಂದಿರ್ತಾರಲ್ವ ಇವರು, ಯಾಕಂದರೆ ಇವ್ರದ್ದು ಬೇರೆ ಕಡೆಗೆ ಸಂಗೀತ ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದ್ದು, ಹೀಗಾಗಿ ಬೆಳಿಗ್ಗೆ ಬೇಗ ಬಂದು ಈ ಹುಡುಗನಿಗಾಗಿ ಸಂಗೀತ ಕಾರ್ಯಕ್ರಮ ಕೊಟ್ಟು ಹೋಗಬೇಕಂತ ಬಯಸ್ತಾ ಇದ್ದರು. ಅದಕ್ಕೆ ಬೇಗ ಬಂದಿದ್ದರು, ಬಾಗಿಲನ್ನು ಬಡಿತಾರೆ. ಬಡಿದು ಆಮೇಲೆ ಒಳಗಡೆ ಹೋಗ್ತಾರೆ. ದೇ ವೆಂಟ್ ಇನ್, ಸ್ಯಾಟ್ ಡೌನ್ ಆನ್ ದಿ ದಿವಾನ. ಸೊ ದಿವಾನ ಅಂದರೆ ಇಲ್ಲಿ ಸಾಗವಾನಿ ಕಟ್ಟಿಗೆದ ಒಂದು ಮಂಚ ಅಂತೀವಿ ಅಥವಾ ಪಲ್ಲಂಗ ಅಂತ ಕರಿತೀವಿ. ಮಂಚದ ಮೇಲೆ ಕೂತ್ಕೋತಾರೆ. ಬೈ ದ ವಿಂಡೋ ಅಂದರೆ ಮನೆಗೆ ಹೋಗಿ ಒಂದು ಮಂಚದ ಮೇಲೆ ಕೂತ್ಕೋತಾರೆ. ಮಂಚ ಎಲ್ಲಿರುತ್ತೆ? ಆ ವಿಂಡೋ ಸೈಡಿಗಿರುತ್ತೆ. ಆ್ಯಂಡ್ ಪ್ಲೇಡ್ ಫಾರ್ ದಿ ಬಾಯ್ ಸರೌಂಡಿಂಗ್ ವಿತ್ ಹಿಮ್ ಅ ಗ್ರೇಟ್ ಆ್ಯಂಡ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಆ್ಯಸ್ ಲೈಫ್ ವೆಂಟ್ ಔಟ್ ಆಫ್ ಹಿಮ್ ಜೆಂಟ್ಲಿ, ವೆರಿ ಜೆಂಟ್ಲಿ. ಸೊ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಹುಡುಗನಿಗಾಗಿ ತಮ್ಮ ಸಿತಾರನ್ನು, ತಬಲಾವನ್ನು ನುಡ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಇಬ್ಬರು ಕೂಡಿ ಅಂದರೆ ಪಂಡಿತ್ ರವಿಶಂಕರ್, ಉಸ್ತಾದ್ ಅಲ್ಲಾ ರಖಾ ಇಬ್ಬರು ಕೂಡಿ ಏನು ಮಾಡ್ತಾರೆ, ಸಂಗೀತವನ್ನು ನುಡಿಸ್ಕೊಡ್ತಾರೆ. ಅನಂತ ಆ ಸಂಗೀತವನ್ನು ಕೇಳ್ತಾ ಸಂಗೀತ ಮುಗಿದ ಹಾಗೆ ಆತನ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗುತ್ತೆ. ಯಾಕಂದರೆ ಜೀವ ಆತ ಎದು ಸಲುವಾಗಿ ಹಿಡ್ಕೊಂಡಿದ್ದ ಅಂದರೆ ಆ ಸಂಗೀತ ಕಾರ್ಯಕ್ರಮವನ್ನು ನೋಡಬೇಕು, ಪಂಡಿತ್ ರವಿಶಂಕರ್ ಅವರನ್ನು ಕಾಣಬೇಕು ಅಂತ ತುಂಬಾ ಒಂದು ಆಸೆ ಇಟ್ಕೊಂಡಿದ್ದಲ್ವ, ಹೀಗಾಗಿ ಜೀವ ಇನ್ನೂ ಆತಂದು ಉಳಿದಿತ್ತು. ಸೊ ಈಗ ಪಂಡಿತ್ ರವಿಶಂಕರ್ ಅವರು ಸಂಗೀತ ಕಾರ್ಯಕ್ರಮ ಕೊಟ್ಟರು. ಆ ಸಂಗೀತವನ್ನು ಕೇಳ್ತಾ ಏನಾಗುತ್ತೆ, ಆತನ ಜೀವ ಹೋಗುತ್ತೆ, ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅಂದರೆ ಅಂತೂ ಕೊನೆಗೆ ತನ್ನ ಆಸೆಯನ್ನು ಅನಂತ ಸ್ಮಿತಾಳ ಮೂಲಕ ಈಡೇರಿಸ್ಕೊತಾನೆ.
ದಿಸ್ ಈಸ್ ಅ ಟ್ರೂ ಸ್ಟೋರಿ ಬಟ್ ಆಲ್ ದ ನೇಮ್ಸ್ ಎಕ್ಸೆಪ್ಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲ ರಖಾ ಹ್ಯಾವ್ ಬೀನ್ ಚೇಂಜ್. ಸೊ ಬ್ರ್ಯಾಕೆಟಲ್ಲಿ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ, ಇದು ನಿಜವಾದ ಘಟನೆ. ಬಟ್ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನು ಹೆಸರು ಬದಲಾಯಿಸಿದ್ದಾರೆ. ಯಾವ ಪಾತ್ರಗಳನ್ನು ಹೊರತುಪಡಿಸಿ ಅಂದರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲ ರಖಾ ಅವರ ಹೆಸರುಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಹೆಸರುಗಳನ್ನು ಬದಲಾಯಿಸಲಾಗಿದೆ. ಅಂದರೆ ಇದು ನಿಜವಾಗಿ ಆದಂಥ ಘಟನೆ. ಹೌದಾ? ಸೊ ಈ ಪಾಠದಿಂದ ಏನು ತಿಳಿತಂದರೆ, ಎಷ್ಟೇ ದೊಡ್ಡ ಕಲಾವಿದರಾಗಿರ್ಬೋದು, ಎಷ್ಟೇ ನಾವು ಫೇಮಸ್ ಆಗಿರ್ಬೋದು, ಜನಸಾಮಾನ್ಯರಿಗಾಗಿ ನಾವು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ನೀತಿಯನ್ನು ಈ ಪಾಠದಿಂದ ಕಲ್ತ್ಕೋತೀವಿ. ಸೊ ಈ ಪಾಠವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸನ್ನು ಕೇಳ್ಬೋದು. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ, ಹೊಸದಾಗಿರ್ತಿರಲ್ಲ, ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಾರೆ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ತಮಗೆ ದೊರಕುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ video. If you like the video, subscribe to our channel to get more videos. Thank you all.